ಇದ್ ತಗೋ. ನಾನು ಗುಂಡಪ್ಪ ಮಂಡಿಗೆ ಹೋಗಿ ಎಲ್ಲ ತರಕಾರಿನೂ ತಂದಿದ್ದೀವಿ. ಈಗಾದ್ರೂ ಹೇಳು. ನೆನ್ಪಾಯ್ತು. ಓ, ನಾನ್ ನಿಮ್ಗೆ ಟೊಮ್ಯಾಟೊ ತರಕ್ ಹೇಳೋದನ್ನೇ ಮರ್ತ್ಬಿಟ್ಟೆ. ಇವಳಿಗೆ ಟಮಾಟ ಚಿಂತೆ. ಟಮಾಟ ತುಂಬಾ ಚಿಕ್ಕದಾಗತ್ತೆ. ಇದನ್ ತಗೋ, ಇದು ದೊಡ್ಡದಾಗಿದೆ, ಹಿಡಿ. ಆದ್ರೆ ಟೊಮ್ಯಾಟೊ ಅಂದ್ರೆ ನಂಗೆ ಇಷ್ಟ. ಇಷ್ಟ ಆದ್ರೆ ಏನಾಯ್ತು? ಇಷ್ಟ ಇಷ್ಟ ಅಮ್ಮ, ಇಷ್ಟ. ಶಾರದಾ, ಅದು ಅಮ್ಮಂಗೆ ಏನಿಷ್ಟ ಇದೆ ಅಂತ ಗೊತ್ತಿದೆ ಅಲ್ವಾ? ಆದ್ರೆ ನೀವು ಅಮ್ಮನ್ನ ಕೇಳ್ಬೇಕು. ಅಮ್ಮನ್ಗೆ ನೀವಂದ್ರೆ ಇಷ್ಟ, ಆದ್ರೆ ನೀವು ನನಗ್ ತುಂಬಾ ಇಷ್ಟ. ಅರೆ ಬೇಡ ಬೇಡ, ಇದನ್ ಬೇಡ. ಗುಂಡಪ್ಪ, ಇದನ್ನ ನೀನ್ ತಗೊಂಡೋಗು, ಭಾರ ಇದೆ. ನಿಧಾನಕ್ಕೆ ಹೋಗು. ನಿಮ್ಮ ವಿನಂತಿ ಅದ್ಭುತವಾಗಿದೆ ರಾಮಕೃಷ್ಣರೇ. ಹೌದು ಮಹಾರಾಜ್ರೆ, ನನ್ನ ಪರಿಸ್ಥಿತಿ ಹೇಗಿದೆಯೋ ಹಾಗೆ ನನ್ನ ವಿನಂತಿ ಕೂಡ. ನನಗೆ 9 ಮಾಸಗಳು ಸಭೆಗೆ ಸ್ವಲ್ಪ ತಡವಾಗಿ ಬರುವುದಕ್ಕೆ ಅಧಿಕೃತ ಅನುಮತಿ ಸಿಕ್ಕಿದ್ದರೆ ತುಂಬಾ ಚೆನ್ನಾಗಿತ್ತು. ಆದರೆ ನಾನು ತೀರ್ಪಿನ ಸಮಯಕ್ಕೆ ಮುಂಚೆಯೇ ಬರುತ್ತೇನೆ. ಹೇಗೆ ಪ್ರತಿದಿನವೂ ಬರುತ್ತೀರೋ? ಮಹಾರಾಜರೇ, ಈಗ ಪಂಡಿತ ರಾಮಕೃಷ್ಣ ಅವ್ರ ಬಗ್ಗೆ ಏನು ಹೇಳೋದು? ಅವರು ಅವರ ಕೆಟ್ಟ ಅಭ್ಯಾಸವನ್ನಂತೂ ಬದಲಾಯಿಸಿಕೊಳ್ತಿಲ್ಲ. ಸಭಾ ನಿಯಮವನ್ನು ಧಿಕ್ಕರಿಸುವುದಲ್ಲದೆ ತಡವಾಗಿ ಬರಲು ಅನುಮತಿಯನ್ನು ಕೇಳುತ್ತಿದ್ದಾರೆ ನಮ್ಮ ಈ ಮಹಾಪಂಡಿತ ರಾಮಕೃಷ್ಣ. ವಾ, ಪಂಡಿತ ರಾಮಕೃಷ್ಣನವರೇ, ಇದೇನಿದೆಯಲ್ಲ, ಇದು ವಿಜಯನಗರದ ಪ್ರತಿಷ್ಠಿತ ಸಭಾಂಗಣ, ನಿಮ್ಮ ಮಾವನ ಮನೆಯಲ್ಲ. ಇಷ್ಟ ಬಂದಾಗ ಬರಲು, ಇಷ್ಟ ಬಂದಾಗ ಹೋಗಲು. ಆದ್ರೆ ಗುರುಗಳೇ, ನಾನಂತೂ ನೀವು ಹೇಳೋ ಪ್ರಕಾರ ನೋಡಿದ್ರೆ ನಾಳೆ ನೀವು ಹೇಳ್ತೀರಾ ಅಲ್ಲಿ 1 ಗಂಟೆ ಕಟ್ತೀರಾ. ಅದನ್ನ ನೀವು ಹೊಡೆದಾಗ ನಾವೆಲ್ಲ ಸಭೆಗೆ ಬರಬೇಕು. ಯಾವತ್ತು ನಿಮಗೆ ಇಷ್ಟ ಇರೋದಿಲ್ವೋ ಅವತ್ತು ನೀವು ಗಂಟೆ ಹೊಡೆಯೋದಿಲ್ಲ. ಆಗ ನಾವ್ಯಾರು ಸಭೆಗೆ ಬರೋ ಹಾಗಿಲ್ಲ, ಮತ್ತೆ ರಾಜ್ಯಸಭೆ ನಿಂತು ಹೋಗುತ್ತೆ. ಪಂಡಿತ್ ರಾಮಕೃಷ್ಣ ಆಲಸ್ಯದ ಅಮಲಿನಲ್ಲಿ ಮುಳುಗಿರುವ ಮನುಷ್ಯ. ಅದೇ ಕಾರಣದಿಂದ ನೀವು ಎಷ್ಟು ಸೋಂಬೇರಿಯಾಗಿದ್ದೀರೆಂದರೆ ತಡವಾಗಿ ಬರಲು ವಿನಂತಿ ಮಾಡುತ್ತಿದ್ದೀರಿ. ಗುರುಗಳೇ, ಮೊದಲು ರಾಮಕೃಷ್ಣರು ಏನನ್ನು ಹೇಳಲು ಬಯಸುತ್ತಿದ್ದಾರೆ ಎಂಬುದನ್ನು ಕೇಳೋಣ. ಹೇಳಿರಿ ಪಂಡಿತರೇ. ಏನು ಅಂತ ಹೇಳಿ ಮಹಾರಾಜರೇ? ಅಮ್ಮ ನನಗೆ ಬೆಳಗ್ಗೆ ಎದ್ದು ಕೋಲಿಂದ ಹೊಡಿಲಿಲ್ಲ ಅಂದ್ರೆ, ಶಾರದಾ ಮನೆ ಕೆಲಸ ಕೆಡಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ವಲ್ಲ? ಈಗಂತೂ ಇನ್ನೂ ಸಮಯ ಹಿಡಿಯುತ್ತೆ. ಅಂತಹ ಪರಿಸ್ಥಿತಿಯನ್ನು ನಿಮಗೆ? ನನ್ನ ಪತ್ನಿ ಶಾರದಾಳದ್ದು. ಏನಾಯ್ತು ಪಂಡಿತ ರಾಮಕೃಷ್ಣರೇ? ಶಾರದಾ ದೇವಿ ಆರೋಗ್ಯವೇ? ಹಾ ಮಂತ್ರಿಗಳೇ, ಆರೋಗ್ಯವಾಗಿದ್ದಾಳೆ. ಆದರೆ ಅವಳನ್ನು ಇನ್ನೂ ಜಾಗೃತೆಯಿಂದ ನೋಡಿಕೊಳ್ಳಬೇಕು. ಇದು ಪಂಡಿತ ರಾಮಕೃಷ್ಣ ಅವರ ನಿಜವಾದ ಮುಖ. ಪತ್ನಿ ಹೇಳಿದ ಹಾಗೆ ತಲೆ ಆಡಿಸ್ತಾರೆ. ಹೀಗೆ 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 ಹೀಗೆ. ಮನೇಲಿ ಕೊಡ್ತಿರುವ ಹೆಂಡತಿ ಹೆಚ್ಚಿನ ಸಮಯ ಕೇಳ್ತಾ ಇದ್ದಾರೆ. ಇವರು ಸಭೆಗೆ ಬಂದು ಸಮಯ ಕೊಡಿ ಅಂತ ಕೇಳ್ತಿದ್ದಾರೆ. ಗುರುಗಳೇ, ನಿಮಗ್ ಗೊತ್ತಾಗ್ತಿಲ್ಲ. ಪಂಡಿತ ರಾಮಕೃಷ್ಣ 9 ಮಾಸದ ಸಮಯ ಕೇಳಿ ಹೊಸ ತಂತ್ರ ಮಾಡ್ತಿದ್ದಾರೆ. ತಂತ್ರ ನನಗೆ ಪೂರ್ಣ ವಿಶ್ವಾಸ ಇದೆ. ಇದ್ರ ಹಿಂದೆ ರಾಮಕೃಷ್ಣನ ಯಾವುದೋ ಕುತಂತ್ರ ಇದೆ. ಪಂಡಿತ ರಾಮಕೃಷ್ಣ ಅವರೇ, ನನಗೆ ಅರ್ಥವಾಗ್ತಿಲ್ಲ. 9 ತಿಂಗಳ ಸಮಯಾವಕಾಶ ಯಾಕೆ ಕೇಳ್ತಾ ಇದ್ದೀರಾ ಅಂತ ಯಾವ ಮಹಾಕಾರ್ಯ ಇದೆ? 9 ಮಾಸದ ಸಮಯಾವಕಾಶವನ್ನು ಕೇಳ್ತಾ ಇದ್ದೀರಾ? ಸಭೆಯನ್ನು ಅವಮಾನ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಗುರುಗಳೇ, ಖಂಡಿತ ಇಲ್ಲ ಮಹಾರಾಜರೇ. 9 ಮಾಸದ ಕಾಲಾವಕಾಶ ಯಾಕೆಂದರೆ ಇಷ್ಟು ಸಮಯವಂತೂ ಬೇಕು. ಪಂಡಿತ ರಾಮಕೃಷ್ಣರೇ, ನೀವು ಏನನ್ನು ಹೇಳ ಬಯಸುತ್ತಿದ್ದೀರೋ ಅದನ್ನು ಸ್ಪಷ್ಟವಾಗಿ ಹೇಳಿದರೆ ಒಳಿತು. ಇದೇನ್ ಮಾಡ್ತಾ ಇದ್ದೀರಾ ನೀವು ಪಂಡಿತ ರಾಮಕೃಷ್ಣ ಅವರೇ? ಏನಾಗ್ತಿದೆ? ಏನಿದು ಏನಿದೆ? ಕುಸ್ತಿ ತಯಾರು ಮಾಡ್ಕೊಂತೀರಾ 9 ಮಾಸದಲ್ಲಿ? 9 9 9 ಏನಾಗುತ್ತೆ 9 ಮಾಸ ಆದ್ಮೇಲೆ? ಏನ್ ಮಗು ಹುಟ್ಟುತ್ತಾ? ಹೌದು. ಹಾ ಗುರುಗಳೇ, ನೀವು ಸರಿಯಾಗಿ ಹೇಳಿದ್ರಿ. 9 ಮಾಸಗಳ ನಂತರ ನಮ್ಮ ಮನೆಯಲ್ಲಿ ಪುಟ್ಟ ಅತಿಥಿಯ ಆಗಮನವಾಗಲಿದೆ.
ನನ್ನ ಪತ್ನಿಯು ಒಂದು ಪುಟ್ಟ ಮಗುವಿಗೆ ಜನ್ಮ ನೀಡಲಿದ್ದಾಳೆ. ಏನಾಯ್ತು? ಎಲ್ಲರೂ ಹೀಗ್ ನೋಡ್ತಿದ್ದೀರಿ? ನಾನೇನು ಜಗತ್ನಲ್ಲಿ ಮೊದಲನೇ ವ್ಯಕ್ತಿನ ತಂದೆ ಆಗ್ತಿರೋದು? ಅದ್ಭುತ ಪಂಡಿತ ರಾಮಕೃಷ್ಣರೇ, ಅದ್ಭುತವಾದ ವಾರ್ತೆಯನ್ನು ನೀವು ನಮಗೆ ನೀಡಿರುವಿರಿ. ರಾಮಕೃಷ್ಣರೇ, ನಮಗೆ ಜೀವನದಲ್ಲಿ ಸಿಗುವ ಅನುಭವಗಳಲ್ಲೆಲ್ಲ ಒಬ್ಬ ತಂದೆಯಾಗುವ ಅನುಭವ ಇದೆಯಲ್ಲ, ಅದು ವಿಶಿಷ್ಟವಾದದ್ದು. ಈ ಸಂತೋಷದ ಕ್ಷಣದಲ್ಲಿ ನಾವು ವಿಜಯನಗರದ ಸಾಮ್ರಾಟ ಕೃಷ್ಣದೇವರಾಯ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಶುಭ ಬಯಸುತ್ತೇವೆ. ಧನ್ಯವಾದ ಮಹಾರಾಜರೇ. ಪಂಡಿತ ರಾಮಕೃಷ್ಣರೇ, ನಮ್ಮ ಕಡೆಯಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ತುಂಬ ಹೃದಯದ ಶುಭಾಶಯಗಳು. ಧನ್ಯವಾದ ಮಂತ್ರಿಗಳೇ. ಅಭಿನಂದನೆಗಳು ರಾಮಕೃಷ್ಣರೇ, ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಪಂಡಿತ ರಾಮಕೃಷ್ಣರೇ, ನಮ್ಮ ಶುಭಕಾಮನೆಗಳನ್ನು ಸ್ವೀಕರಿಸಿ. ಧನ್ಯವಾದ ಗುರುಗಳೇ. ಮೊದಲನೇ ಒಳ್ಳೆ ಕಾರ್ಯವನ್ನು ಮಾಡಿದ್ದೀರಿ ನೀವು. ಇದು ಹೀಗೆ ಮುಂದುವರಿಯುತ್ತಿರಲಿ. ಹೇ? ನನ್ನ ಮಾತಿನ ಅರ್ಥ ಹೆಚ್ಚು ಮಕ್ಕಳನ್ನು ಪಡೆಯುವುದಲ್ಲ, ಒಂದೊಂದಾಗಿ ನಿಮ್ಮ ಕೊರತೆಗಳನ್ನ ಪೂರೈಸಿಕೊಳ್ಳಿ ಅಂತ. ಆಮೇಲಾದ್ರೂ ಈ ರಾಜ್ಯಕ್ಕೆ ನಿಮ್ಮಿಂದ ಉಪಯೋಗ ಆಗಲಿ, ನನ್ನ ಹಾಗೆ. ಹಾ ಗುರುಗಳೇ, ಯಾಕಾಗ್ಬಾರ್ದು? ಒಳ್ಳೆಯದು. ಸಂಯೋಗ ನೋಡಿ, ನಿನ್ನೆಯೇ ನಾವು ಒಂದು ಘೋಷಣೆ ಮಾಡಿದ್ದೆವು. ಪಂಡಿತ ರಾಮಕೃಷ್ಣರು ತಂದೆಯಾದಾಗ ಅವರ ಪತ್ನಿ ಶಾರದಾದೇವಿಯ ಸೀಮಂತವನ್ನು ನಾವಿಲ್ಲಿ ರಾಜಮಹಲಿನಲ್ಲಿ ಮಾಡುವೆವು ಎಂದು. ನಿಮ್ಮ ಈ ಪ್ರೀತಿಗೆ ನಾನು ಚಿರಋಣಿಯಾಗಿರುವೆ. ಇದರ ನಿರ್ಧಾರವೆಂದರೆ ಇಂದಿನಿಂದ 5 ದಿನಗಳ ನಂತರ ಇಲ್ಲೇ ಈ ರಾಜ ದರ್ಬಾರಿನಲ್ಲಿ ವಿಜೃಂಭಣೆಯಿಂದ ಶಾರದಾದೇವಿಯ ಸೀಮಂತ ನಡೆಯಲಿದೆ. ಹಾಗೂ ನಾವು ನೀವೆಲ್ಲರೂ ಇಲ್ಲಿ ಉಪಸ್ಥಿತರಿರಬೇಕೆಂದು ಆಮಂತ್ರಿಸುತ್ತಿದ್ದೇವೆ. ಬಂದು ರಾಮಕೃಷ್ಣ ಹಾಗೂ ಅವರ ಪತ್ನಿಯನ್ನು ಎಲ್ಲರೂ ಆಶೀರ್ವದಿಸಬೇಕು. ಖಂಡಿತ ನಾವು ಆಶೀರ್ವಾದ ಮಾಡ್ತೀವಿ. ಪಂಡಿತ ರಾಮ ಕೃಷ್ಣ. ಮನಿ, ಈ ಗುರುಗಳು ಏನ್ ಲೆಕ್ಕ ಹಾಕ್ತಿದ್ದಾರೆ? ಅವ್ರಿಗೆ ಏನ್ ಬರುತ್ತೋ ಅದನ್ನ ಮಾಡ್ತಾ ಇದ್ದಾರೆ. ಏನ್ ಬರುತ್ತೆ? ಸಮಸ್ಯೆ ಸೃಷ್ಟಿಸೋದು, ಬೇರೆಯವ್ರ ತಲೆ ಮೇಲೆ ಹಾಕೋದು. ಬಾಯಿ ಮುಚ್ಚ್ರಿ ಮೂರ್ಖರೇ. ಎಷ್ಟು ಬಾರಿ ಹೇಳಿದ್ದೀನಿ ನಾವು ವಿಚಾರ ಮಾಡುವಾಗ ವಿಘ್ನ ಉಂಟು ಮಾಡಬೇಡಿ ಅಂತ. ನಾವು ಯೋಚಿಸುವ ಪ್ರಯತ್ನ ಮಾಡ್ತಿದ್ದೀವಿ. ಹಾ ಗುರುಗಳೇ, ಜೀವನದಲ್ಲಿ ಯಾವಾಗಾದ್ರೂ ಯೋಚನೆ ಮಾಡೋ ಒಳ್ಳೆ ಕಾರ್ಯನೂ ಮಾಡ್ಬೇಕು. ಗುರುಗಳು ನಮ್ಮನ್ನ ಕರೀತಾ ಇದ್ದಾರೆ. ನಡಿ ನಡಿ ನಡಿ. ಮೂರ್ಖರೇ, ಇದು ಹೇಗೆ ಸಾಧ್ಯ ಆಯ್ತು? ಒಂದೇ ದಿನದಲ್ಲಿ ರಾಮಕೃಷ್ಣ ಹೇಗೆ ಮಾಡ್ದ? ನಿನ್ನೆ ತಾನೇ ಮಹಾರಾಜರು ಸೀಮಂತ ಮಾಡೋದಕ್ಕೆ ಘೋಷಿಸಿದ್ರು, ಈ ದಿನ ಆಗ್ಲೇ ರಾಮಕೃಷ್ಣ ತಂದೆ ಆಗ್ತಾ ಇದ್ದಾರಾ? ಗುರುಗಳೇ, ಒಂದಿಂದಲಂತೂ ಯಾರು ತಂದೆ ಆಗಕ್ಕಾಗಲ್ಲ, ಆದ್ರೆ ಒಂದಿಂದಲ್ ಇದಂತೂ ಯೋಚನೆ ಮಾಡ್ಬೋದು. ಏನಂದ್ರೆ ಮಹಾರಾಜರು ಏನ್ ಘೋಷಣೆ ಮಾಡಿದ್ದಾರೆ ಅದ್ರ ಲಾಭ ಹೇಗ್ ಪಡಿಬಹುದು ಅಂತ. ಗುರುಗಳೇ, ಪಂಡಿತ ರಾಮಕೃಷ್ಣರ ವಂಶ ಆಮೇಲೆ ಬೆಳೆಯುತ್ತೆ, ಆದ್ರೆ ಪುರಸ್ಕಾರ ಈಗ್ಲೇ ಸಿಗ್ತಿದೆ ಗುರುಗಳೇ. ಅಂದ್ರೆ ಪುರಸ್ಕಾರ ಪಡೆಯೋದಕ್ಕೋಸ್ಕರ ಪಂಡಿತ ರಾಮಕೃಷ್ಣ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನ? ಗುರುಗಳೇ, ಪಂಡಿತ್ ರಾಮಕೃಷ್ಣ ಅವ್ರ ಮಿತಿನ ಅವರೇ ನಿರ್ಧಾರ ಮಾಡ್ತಾರೆ. ಗುರುಗಳೇ, ನೀವ್ ಇದನ್ ಮಾತ್ರ ಯೋಚಿಸಿ. ಎಂತ ಉತ್ತಮ ಸಂತಾನ ಇರಬಹುದು ಅಂದ್ರೆ ಹುಟ್ಟೋಕ್ಕೂ ಮುಂಚೆನೆ ಅರಮನೆಯಲ್ಲಿ ಸನ್ಮಾನ ಪಡಿತಾ ಇದೆ. ಯೋಚನೆ ಮಾಡಿ ಗುರುಗಳೇ, ಅರ್ಥ ಮಾಡ್ಕೊಳ್ಳಿ. ನೀವ್ ಯಾಕೆ ಯೋಚಿಸ್ತೀರಾ? ಅರ್ಥ ಮಾಡ್ಕೋತೀರಾ? ಯಾವತ್ತಾದ್ರೂ ತಂದೆ ಆಗಿದ್ರಲ್ವಾ? ಗುರುಗಳೇ, ಪಂಡಿತ ರಾಮಕೃಷ್ಣ ನಿಮ್ ಜೀವನದಲ್ಲಿ ಹೊಸ ಶತ್ರು ತರ್ತಿದ್ದಾರೆ. ಈಗಾಗ್ಲೇ ನಿಮ್ ಜೀವನದಲ್ಲಿ ಎಷ್ಟೊಂದು ದುರ್ಗತಿ ಇದೆ. ಯೋಚನೆ ಮಾಡಿ, ಪಂಡಿತ್ ರಾಮಕೃಷ್ಣ ಅವ್ರ ಪುತ್ರ ಜೊತೆಲಿದ್ರೆ ನಿಮ್ ಗತಿ ಏನು ಅಂತ. ನಿಮ್ಮ ಜೀವನ, ನಿಮ್ಮ ಭವಿಷ್ಯ ನನಗೆ ಅಂಧಕಾರದಲ್ಲಿ ಕಾಣ್ತಾ ಇದೆ. ಹೌದಾ? ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ತಂದೆ ಆಗ್ಬೇಕು ಗುರುಗಳೇ, ತಂದೆ. ನಿಮ್ಮ ಪುತ್ರ ನಿಮ್ಮ ಶಕ್ತಿ ಆಗ್ಬೇಕು ಗುರುಗಳೇ. ಗುರುಗಳೇ, ಹೆಚ್ಚಾಯ್ತು ವಾರ್ತಾಲಾಪ.
ಈಗ ಶುರು ಮಾಡಿ ಪ್ರೇಮಾಲಾಪ ಹಾ. ಮತ್ತೆ ಹಾಡಿ ಪ್ರೇಮದ ಅಖಂಡ ಆಲಾಪ. ಸರಿಯಾಗಿ ಹೇಳಿದ್ರಿ ನನ್ನ ಪ್ರಿಯ ಶಿಷ್ಯರೇ, ಸರಿಯಾಗಿ ಹೇಳಿದ್ರಿ. ನೀವು ಕೊಟ್ಟಿರುವ ಈ ಸಲಹೆಯಲ್ಲಿ ನನ್ನ ಭವಿಷ್ಯ ಕಾಣ್ತಾ ಇದೆ. ಸೌದಾಮಿನಿ, ನಿನ್ನ ಕಾಯುತ್ತಲಿರುವನು ಜೋಗಿ, ಅವ ನಿನ್ನ ಪ್ರೇಮ ರೋಗಿ. ಇದೆ ಸಮಯವು. ಅಯ್ಯೋ ದೇವ್ರೇ, ಗುರುಗಳೇ ಏನ್ ಮಾಡ್ತಾ ಇದ್ದೀರಾ? ಈಗ್ಲಾದ್ರೂ ಆ ಸೌದಾಮಿನಿ ಚಿಂತೆ ಬಿಡಿ. ಈಗ ನೀವು ಗುರು ಮಾತೆ ಕಡೆ ವಿಚಾರ ಮಾಡಿ. ಹಾ? ಅಲ್ಲಿ ಸಿಗತ್ತೆ ಸಂತಾನ ಸುಖ ಮತ್ತೆ ಕಳಿಯತ್ತೆ ನಿಮ್ಮೆಲ್ಲ ದುಃಖ. ನಿಲ್ಸಿ. ವರ್ಣಮಾಲಾ ವರ್ಣಮಾಲಾ ವರ್ಣಮಾಲಾ. ಓ, ಯಾರು ಮುಖ ನೋಡಿದ್ರೆ ನನಗೆ ನಿರಾಸೆ ಆಗುತ್ತೋ ಅವಳು ಮುಖ ನೋಡ್ಕೊಂಡು ಅಖಂಡವಾಗಿ ಪ್ರೀತಿ ಮಾಡೋ ಆಸೆ ಹೇಗೆ ಹುಟ್ಟುತ್ತೆ? ಗುರುಗಳೇ ಮನಸ್ಸೆಲ್ಲಿರುತ್ತೋ ಮಾರ್ಗನೂ ಅಲ್ಲೇ ಇರುತ್ತೆ. ಅಯ್ಯೋ, ಮನಸ್ಸೇ ಇಲ್ಲ ಅಂದ್ಮೇಲೆ ಮಾರ್ಗ ಹೇಗ್ ಬರುತ್ತೆ? ಗುರುಗಳೇ, ಸ್ವಲ್ಪ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ. ಪ್ರಯತ್ನ ಮಾಡ್ತೀನಿ, ಅವಶ್ಯವಾಗಿ ಮಾಡ್ತೀನಿ. ನಾನು ಮಾಡಲೇಬೇಕು, ಪ್ರಯತ್ನವನ್ನು ಮಾಡಲೇಬೇಕು. ಜಾಗಬಡಿ. ವರ್ಣಮಾಲಾ, ಬರ್ತಿದ್ದೀನಿ. ಅಮ್ಮ, ಗೊಂಬೆಗಳು ಅದು ಇಷ್ಟೊಂದು. ಎತ್ಕೊಳ್ಳಿ. ಅಮ್ಮ ಅಂತೂ ಎತ್ಕೊಂಡು ಮನೆವರೆಗೂ ತಂದಿದಾರಲ್ಲ, ಇದ್ರ ಜೊತೆ ಆಟಾಡೋರು ಬೇಗ ಬಂದ್ಬಿಡ್ತಾರೆ. ನಾನ್ ನಿಮಗೆ ಹೇಳ್ತಾ ಇಲ್ಲ, ಗುಂಡಪ್ಪ ಹೇಳ್ದೆ. ಗುಂಡಪ್ಪ, ಗಂಟೆನ್ ಬಿಡು, ಗೊಂಬೆ ಜೊತೆ ಆಡು. ಗುಂಡಪ್ಪಂಗಲ್ದೆ ಇದ್ರೆ ಇನ್ಯಾರಿಗದು? ಅವರಿಗೆ ಯಾರಿಗೋಸ್ಕರ ನೀನು ಬಟ್ಟೆ ಹೆಣಿತಿದ್ಯೋ? ನಾನಾ? ಇದನ್ನ ನಾನು ವರಲಕ್ಷ್ಮಿಗೋಸ್ಕರ ಹೆಣಿತಾ ಇದ್ದೀನಿ. ಕಳ್ಳಿ. ಇದನ್ನ ನೀನು ವರಲಕ್ಷ್ಮಿಗಾಗಿ ಮಾಡ್ತಾ ಇದ್ರೆ ಈ ಗೊಂಬೆ ಇದ್ರ ಜೊತೆ ನಾನು ಆಟಾಡ್ತೀನಿ. ಲಾಮ ಇಸ್ ದೊಡ್ಡೋನಾಗಿದ್ಲು ಗೊಂಬೆ ಜೊತೆ ಆಟ ಆಡ್ತಿದ್ಯಾ? ನಾನಿಸ್ ಚಿಕ್ಕವನು, ನನ್ ಜೊತೆ ಯಾಲೂ ಆಟ ಆಡಲ್ಲ. ಗುಂಡಪ್ಪ, ಬೊಂಬೆಯ ಜೊತೆ ಆಟಾಡೋದಕ್ಕೆ ಒಬ್ಬ ಮಿತ್ರನ ಅವಶ್ಯಕತೆ ಇರುತ್ತೆ. ನಾನೇನ್ ಬಿಟ್ಲ ಅಲ್ವಾ? ಸುಮ್ಮನೆ ಇರು. ಶಾರದಾ, ಅದು ಅವಶ್ಯಕತೆ ಇಲ್ಲ, ಎದುರಿಗಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನಮ್ಗೇನಾದ್ರೂ ಮಕ್ಕಳಾದ್ರೆ ಅವ್ರ ಹೆಸರು ಏನಿಡೋಣ? ಯಾವ ಆಕಾರನೇ ಇಲ್ದೇ ಇರೋದ್ ಬಗ್ಗೆ ವಿಚಾರ ಯಾಕೆ ಮಾಡೋದು? ಯಾವಾಗ ಆಗುತ್ತೋ ಅವಾಗ ನೋಡೋಣ. ಇವಾಗ್ಲೇ ಯೋಚನೆ ಮಾಡಿದ್ರೆ ತಪ್ಪೇನಿದೆ? ಮಗು ಅಂತೂ ಹುಟ್ಟುತ್ತಲ್ಲ ಅಮ್ಮ. ನಾನಿದನ್ನ ಮೊದ್ಲೇನೆ ಯೋಚನೆ ಮಾಡಿಟ್ಟಿದ್ದೆ. ಮಗ ಹುಟ್ಟಿದ್ರೆ ಅರ್ಜುನ, ಮಗಳು ಹುಟ್ಟಿದ್ರೆ ಸೀತೆ ಅಂತ ಇಡೋಣ. ಇಲ್ಲ, ಅರ್ಜುನ ಎಲ್ಲ ಬೇಡ. ಅರ್ಜುನ ಅಂತೂ ಅವ್ನ್ ಪರಿವಾರ ಜೊತೆನೆ ಯುದ್ಧ ಮಾಡ್ಬೇಕಾಗ್ ಬಂತು. ಸೀತೆಗಂತೂ ರಾಮನ್ ಜೊತೆ ಇರೋ ಯೋಗನೇ ಬರ್ಲಿಲ್ಲ, ಅಗ್ನಿ ಪರೀಕ್ಷೆನೆ ಮಾಡ್ಬೇಕಾಯ್ತು. ಇಲ್ಲ, ಮಗ ಹುಟ್ಟಿದ್ರೆ ನಾವ್ ಅವನ ಹೆಸರು ಭವಿಷ್ಯ ಅಂತ ಇಡ್ತೀವಿ. ಅದೇ ಮಗಳಾದ್ರೆ ಮಗುಗೆ ಅಮ್ಮನ ಹೆಸರು ಇಟ್ಬೇಡ. ಇಲ್ಲ, ಭವಿಷ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಒಂದೇ ಮನೇಲಿ ನಂಗೆ ಇಬ್ಬಿಬ್ರು ಅಮ್ಮನ ಸಹಿಸಕ್ ಆಗೋದಿಲ್ಲ. ಅರೆ, ಹೆಸರಿನಲ್ಲಿ ಏನಿದೆ? ಹೆಸರನ್ನ ಕರಿಯೋದಕ್ ಮಾತ್ರ ಉಪಯೋಗ ಮಾಡ್ತೀವಿ, ಅದನ್ ಬಿಟ್ಟು ಇನ್ನೇನಿಲ್ಲ. ಎಂತೆಂತ ಹೆಸರು ಇಟ್ಕೊಂಡವ್ರು ಏನೆಲ್ಲ ಮಾಡೋದನ್ನ ನಾವು ನೋಡಿದೀವಿ. ಅದಕ್ಕೆ ಹೇಳೋದು, ಹೆಸರೇ ಬೇರೆ, ಗುಣನೇ ಬೇರೆ. ಗಾಳಿ ಮಾತು ಎಲ್ಲಾ ಕಡೆ ಇದ್ದೇ ಇರತ್ತೆ, ಆದ್ರೆ ಒಂದ್ ಮರಿಬಾರ್ದು, ನಮ್ಮ ಹೆಸರುಗಳೇ ನಮ್ಮನ್ನ ಗುರುತಿಸಿಕೊಳ್ಳೋ ಹಾಗೆ ಮಾಡತ್ತೆ. ಅರಿ, ನಿಮ್ ಜೊತೆ ಏನೇನೋ ಮಾತಾಡ್ತಾ ನಾನು ಹೆಣಿಯೋದನ್ನೇ ನಿಲ್ಲಿಸ್ಬಿಟ್ಟೆ. ಅಮ್ಮ, ನಾನು ನೋಡ್ತೀನಿ ಎಲ್ಲಿವರೆಗೂ ಹೇಳಲ್ಲ ಅಂತ. ಮಹಾರಾಜರು ಅವಳ ಶ್ರೀಮಂತವನ್ನ ಅರಮನೆಯಲ್ಲೇ ಮಾಡ್ತಾರೆ. ಅವಾಗಾದ್ರೂ ಹೇಳ್ಬೇಕಲ್ವಾ? ರಾಮ,
ಶಾರದಾನು ತುಂಬಾ ಆಟ ಆಡಿಸ್ತಿದ್ದಾಳೆ. ನಿನ್ನ ಹಿಡಿತಕ್ಕೂ ಸಿಗ್ತಿಲ್ಲ, ಮತ್ತೆ ನಿನ್ಗೆ ಏನನ್ನೂ ಹೇಳ್ತಾ ಇಲ್ಲ. ಇದೇ ಆನಂದ ಅಲ್ವಾ ಬಂದು? ದಾಂಪತ್ಯ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹಗಲು ರಾತ್ರಿ ಇರಬಹುದು, ವಾದ ವಿವಾದ ಜಗಳನೂ ಮಾಡಬಹುದು, ಪ್ರೀತಿನೂ ಮಾಡಬಹುದು. ನಾನು ನಿನ್ನನ್ನು ತಿಂದು ಬಿಡ್ತೀನಿ. ಅಯ್ಯೋ, ನನ್ನ ತಿನ್ಬೇಡ, ತಿಂದ್ಬಿಡ್ತೀನಿ. ನಿಮ್ಗೇನಾಗಿದೆ ಅನ್ಸುತ್ತೆ? ಮತ್ತೆ ಮಗುವಾಗಿ ಹೋಗಿದ್ದೀರಾ ಅಂತ. ದಿನ ಪೂರ್ತಿ ಗೊಂಬೆ ಜೊತೆನೆ ಆಟ ಆಡ್ತಾ ಇದ್ದೀರಾ. ಅಯ್ಯೋ ಇಲ್ಲ ಇಲ್ಲ, ನಾನು ಅಭ್ಯಾಸ ಮಾಡ್ಕೋತಿದ್ದೆ. ಯಾಕಂದ್ರೆ ನನ್ ಮಗುಗುನು ಬೊಂಬೆ ಜೊತೆ ಆಟ ಆಡಿಸ್ಬೇಕಲ್ವಾ. ಪ್ರಣಾಮ ಪಂಡಿತ ರಾಮಕೃಷ್ಣರೇ. ಕೋತ್ವಾಲರೇ, ಮಹೋದಯರೇ, ನೀವಿಲ್ಲಿ? ಮಹಾರಾಜರು ಕರೆ ಕಳಿಸಿದರೆ. ಇಲ್ಲ ರಾಮಕೃಷ್ಣರೇ, ಮಹಾರಾಜರು ಹೇಗೆ ನಿಮ್ಮನ್ನು ಕರೆಯುತ್ತಾರೆ? ಮಹಾರಾಜರೇ ನಿಮ್ಮನ್ನು ತಡವಾಗಿ ಬರಲು ಅವಕಾಶ ನೀಡಿದ್ದಾರೆ ಅಲ್ಲವೇ? ನಿಮಗೂ ತಿಳಿದೇ ಇದೆ, ಮಹಾರಾಜರ ಆದೇಶ ಕಲ್ಲಿನ ಮೇಲಿನ ಶಾಸನದಂತೆ. ಉಡುಗೊರೆ? ಮಹಾರಾಜ ಮತ್ತು ರಾಣಿಯವರು ಪಂಡಿತ ರಾಮಕೃಷ್ಣ ಹಾಗೂ ನಿಮಗೆ ಉಡುಗೊರೆಗಳನ್ನು ಕಳಿಸಿದ್ದಾರೆ. ಆಮಂತ್ರಣ? ಎಷ್ಟು ಉಡುಗೊರೆ? ಪಂಡಿತರಿಂದ ಒಳ್ಳೆ ಮುಹೂರ್ತವನ್ನು ನೋಡಿಸಿ ನಿಮ್ಮ ಸೀಮಂತ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಏರ್ಪಡಿಸಿದ್ದಾರೆ. ಅದು ನಾಳೆಯೇ. ವರ್ಣಮಾಲಾ, ವರ್ಣಮಾಲಾ. ಹೇಳಿ ಸ್ವಾಮಿ, ಏನಾಯ್ತು? ಆಗಿಲ್ಲ, ಆಗಬೇಕು. ಅಂಥದ್ದೇನಾಗತ್ತೆ ಪ್ರಭು? ಆದ್ರಿಂದ ನೀವು ಇಷ್ಟೊಂದು ಬೇಸರದಲ್ಲಿದ್ದೀರಾ? ಏನ್ ಹೇಳಿ ವರ್ಣಮಾಲಾ, ಅದು ಕಾಡಿನ ರಾಜ ಇರ್ತಾನಲ್ಲ, ಅವನ ಕಾಡಲ್ಲಿ ಬೇಟೆ ಆಡ್ತಾನೆ. ಅವನನ್ನ ಪಂಜರದಲ್ಲಿ ಹಾಕಿ ಬೇಟೆ ಆಡೋದನ್ನ ಬಿಟ್ಟು ಹುಲ್ ತಿನ್ನು ಅಂದ್ರೆ ಅವನ ಪರಿಸ್ಥಿತಿ ಏನಿರುತ್ತೋ ನಂದು ಅದೇ. ಆದ್ರೆ ಏನ್ ಮಾಡ್ಲಿ, ಪ್ರಯತ್ನ ಅಂತೂ ಮಾಡ್ಲೇಬೇಕು. ನಿಮ್ಮ ಮಾತುಗಳೇ ನನ್ಗೆ ಅರ್ಥ ಆಗೋದಿಲ್ಲ ಸ್ವಾಮಿ. ಅದನ್ನೆಲ್ಲ ಬಿಡಿ, ನೀವೀಗ ಇಡ್ಲಿಯನ್ನ ತಿನ್ನಿ. ಅಯ್ಯೋ ವರ್ಣಮಾಲಾ, ಅದಿರ್ಲಿ ಬಿಡು. ಅದಿವತ್ತು ಮಿಂಚು ಹೊಡೆಯುತ್ತೆ. ಮಿಂಚು? ಪ್ರಳಯ ಆಗತ್ತೆ. ಪ್ರಳಯನ? ಯಾವಾಗ, ಎಲ್ಲಿ, ಹೇಗೆ? ಇಲ್ಲೇ ನನ್ನ ಹೃದಯದಲ್ಲಿ. ಹಾ ಪ್ರಭು, ನಿಮ್ಮ ಶಕ್ತಿ ಅಪಾರ. ನೀವು ಪ್ರಳಯವನ್ನ ಹೃದಯದಲ್ಲಿ ಬಂಧಿಸಿದ್ದೀರಾ, ಈ ಜಗತ್ತನ್ನ ರಕ್ಷಿಸೋದಕ್ಕಾಗಿ? ಇಲ್ಲ ವರ್ಣಮಾಲಾ, ಮೊದಲು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ಬಾ, ಕುಳಿತುಕೋ. ಅಲ್ಲಲ್ಲ, ಆದರೆ ನನ್ನ ಸ್ಥಾನವಂತೂ ನಿಮ್ಮ ಪಾದಗಳಲ್ಲೇ ಸ್ವಾಮಿ. ಸ್ಥಾನ ಬದಲಿಸು. ಪಾದದ ಬಳಿ ಅಲ್ಲ, ಇಲ್ಲಿ ಹೃದಯದಲ್ಲಿ ಕುಳಿತುಕೋ. ಆದ್ರೆ ಸ್ವಾಮಿ, ನಿಮ್ಮ ಹೃದಯದಲ್ಲಂತೂ ಪ್ರಳಯ ಇದೆ. ಹೌದು, ಇದೆ, ಪ್ರಳಯ ಇದೆ. ನಾವಿಬ್ಬರೂ ಸೇರಿ ಪ್ರಳಯವನ್ನು ಗೆಲ್ಲೋಣ. ಪ್ರಳಯವು ಪ್ರಳಯದೊಂದಿಗೆ ಅಪ್ಪಳಿಸಲಿ, ಆಗಲೇ ಶಾಂತಿ ಸಿಗುವುದು. ಅದು ವಜ್ರವನ್ನ ವಜ್ರದಿಂದಲೇ ಕತ್ತರಿಸುವುದು. ನಾವೀಗ ಏನು ಮಾಡಬೇಕು ಸ್ವಾಮಿ? ನಾವು ಪ್ರೇಮಾಲಾಪ ಮಾಡೋಣ. ಯಾಕಿಲ್ಲ ಪ್ರಭು, ನಾವೀಗ ಈಶ್ವರನ ಭಜನೆ ಮಾಡೋಣ, ಪೂಜೆ ಮಾಡೋಣ, ಕೀರ್ತನೆ ಹಾಡೋಣ. ನಾವು ಹೀಗೆ ಮಾಡಿ ಈಶ್ವರನ ಮೇಲಿರುವ ಪ್ರೀತಿಯನ್ನು ಅವನಿಗೆ ಅರ್ಪಿಸಿಕೊಳ್ಳೋಣ. ವರ್ಣಮಾಲಾ, ಈಶ್ವರನಿಗೆ ವಿಶ್ರಾಂತಿ ನೀಡೋಣ. ನನಗಾಗಿ ನಿನ್ನ ಪ್ರೇಮವನ್ನು ಅರ್ಪಿಸು. ಆಗಲಿ ಪ್ರಭು, ನಾನೀಗಲೇ ಹೋಗಿ ಆರತಿ ತರುತ್ತೇನೆ. ಹಾ. ಅಯ್ಯೋ ವರ್ಣಮಾಲಾ, ನಿಲ್ಲು 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 ನಿಲ್ಲು. ಆ ಪ್ರೇಮದ ಬಗ್ಗೆ ಮಾತನಾಡೋಣ, ಯಾವುದರಿಂದ ನಮ್ಮಿಬ್ಬರ ಮಧ್ಯೆ ಮೂರನೇವರು ಬರುತ್ತಾರೋ ಅದು. ತಿಳಿಯಿತು. ನೀವು ಏನು ಯೋಚಿಸುತ್ತಿದ್ದೀರೆಂದು? ವರ್ಣಮಾಲಾ, ಇದು ಯೋಚಿಸುವ ಸಮಯವಲ್ಲ, ಮಿಲನದ ಸಮಯ. ಬಾ ಬಾ, ಇಂದು ನನ್ನ ಬಾಹುಗಳಲ್ಲಿ ಬಂದಿಯಾಗು. ಬಾ 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 ಬಾ. ಅಯ್ಯೋ, ಪ್ರೀತಿಯ ಆರಂಭಕ್ಕೆ ಮೊದಲೇ ಅದರ ಅಂತ್ಯವಾಯಿತು. ಸೀಮಂತನ
ಯಾರ್ ಸೀಮಂತ ಆಗ್ತಾ ಇದೆ? ಮಹಾರಾಣಿ ಚಿನ್ನಾದೇವಿ ಅವ್ರದಾ ಇಲ್ಲ ಮಹಾರಾಣಿ ತಿರುಮಲಂಬ ಅವ್ರದಾ? ಆದರೆ ನನಗೆ ತಿಳಿಸಿರುವ ಪ್ರಕಾರ ಶಾರದಾದೇವಿ ಅವರೇ ಸೀಮಂತ ನಿಮ್ಮದಲ್ವೇ? ಅದಕ್ಕಾಗಿ ಉಡುಗೊರೆ ನಿಮ್ಮ ಮನೆಗೆ ಬಂದಿರುವುದು. ನನ್ನ ಸೀಮಂತ? ಇಲ್ಲ ಇಲ್ಲ, ಇದು ತಪ್ಪು. ಇದು ಸರಿಯಲ್ಲ. ನನಗೆ 9 ಮಕ್ಕಳಾದರೂ ಮಹಾರಾಜರಿಂದ ಒಂದು ಉಡುಗೊರೆಯೂ ಸಿಗಲಿಲ್ಲ. ಇಷ್ಟೆಲ್ಲ ಉಡುಗೊರೆ, ಇದೆಲ್ಲ ಉಡುಗೊರೆ ನಮ್ಗಾಗಿ ಕಳ್ಸಿದಾರಾ? ಆದ್ರೆ ನಮ್ಗೆ ಇಲ್ಲಿ ನೋಡಿ, ನಿಮಗೆ ಈ ಉಡುಗೊರೆ ಜಾಸ್ತಿ ಅನಿಸಿದರೆ ಅದರಲ್ಲಿ ಸ್ವಲ್ಪ ಭಾಗ ನಮಗೂ ನೀಡಿ. ಅದರಿಂದ ನನ್ನ ಹೆಂಡತಿಗೂ ಖುಷಿಯಾಗಬಹುದು. ಇದರಿಂದ ಸ್ವಲ್ಪ ಸಮಯ ಜಗಳವೂ ನಿಲ್ಲಬಹುದು. ಸರಿ ಸರಿ, ತಗೊಂಡ್ ಹೋಗಿ. ಆದ್ರೆ ಕೋತ್ವಾಲ್ ಅವರೇ, ಯಾವ ಸ್ತ್ರೀಯ ಹೃದಯ ವಿಶಾಲವಾಗಿರುತ್ತದೆಯೋ ಅವರು ಒಳ್ಳೆ ತಾಯಿಯಾಗಲು ಸಾಧ್ಯ. ನಿಮ್ಮಲ್ಲಿ ಒಳ್ಳೆ ತಾಯಿಯಾಗುವ ಎಲ್ಲ ಗುಣಗಳೂ ಇವೆ. ಅಲ್ಲಿಡಿ. ಅಲ್ಲಿಡ್ರಪ್ಪ. ನಾವಿನ್ನು ಬರ್ತೇವೆ ಶಾರದಾ. ನಮಸ್ಕಾರ. ಬರ್ತೇವೆ, ಬನ್ನಿ. ರಾಮ, ಮಹಾರಾಜರು ನಮ್ಗೆ ಉಡುಗೊರೆ ಯಾಕೆ ಕಳ್ಸಿದ್ದಾರೆ? ಯಾಕಂದ್ರೆ ನಿನ್ನ ಸೀಮಂತ ಅರಮನೆಯಲ್ಲಿ ನಡೀತಿದೆ. ಉಡುಗೊರೆ ಅಲ್ಲಿಂದಲೇ ಬರುವುದಲ್ಲ. ನಮ್ ಸೀಮಂತ ಆಗಕ್ ಹೇಗ್ ಸಾಧ್ಯ? ನಿಂದ ಅತಿ ಆಯ್ತು ಶಾರದಾ, ಸಾಕು. ಪರ್ದೆ ಎಳೆದ್ಮೇಲೆ ಇನ್ನು ನೀನು ಹೆಚ್ಚು ನಟಿಸೋಕ್ಕಾಗಲ್ಲ. ಪರ್ದೆ ಎಳಿಬೇಡಿ, ಎತ್ಕೊಳ್ಳಿ. ಈ ರಹಸ್ಯದಿಂದ ಪರ್ದೆನ ತೆಗೀರಿ. ಏನ್ ನಡೀತಾ ಇದೆ? ಓಹೋ, ನಿನ್ನ ಬಾಯಿಂದಂತೂ ನೀನ್ ಏನು ಹೇಳೋದಿಲ್ಲ, ನಾನೇ ಹೇಳ್ತೀನಿ. ನೀನು ಗರ್ಭವತಿ ಆಗಿರೋದ್ರಿಂದ ಸೀಮಂತ ಆಗ್ಲೇಬೇಕಲ್ವಾ? ನಾವು ಗರ್ಭಿಣಿ, ಆದ್ರೆ ಅದು ನಮ್ಗೆ ಗೊತ್ತಿಲ್ಲ. ರಾಮ, ನಾನು ಶಾರದಾ. ಬೇರೆಯವ್ರ ವಿಷಯನೇ ನನ್ನ ಹೊಟ್ಟೆಲ್ ನಿಲ್ಲಲ್ಲ. ನನ್ನ ಇಷ್ಟ ದೊಡ್ಡ ವಿಷಯನ ನಾನು ಹೊಟ್ಟೆಲ್ ಇಟ್ಕೊಂಡಿರ್ತೀನ? ಹೀಗೇನಾದ್ರೂ ವಿಷಯ ಇದ್ದಿದ್ರೆ ನಿಮ್ಗೆ ಈ ವಿಷಯನ ಹೇಳಿ ಹೇಳಿ ನಿಮ್ ಕಿವಿ ಕೆಂಪಗ್ ಮಾಡ್ತಿರ್ಲಿಲ್ವೇ? ಅದು ನಿಜ. ಅಮ್ಮ ಹೇಳ್ತಿದ್ರು ವರಲಕ್ಷ್ಮಿ ಬಂದಾಗ. ವರಲಕ್ಷ್ಮಿ ಬಂದಿದ್ಲು ನನಗೆ ಈ ವಿಷಯ ಹೇಳೋದಕ್ಕೆ. ಅದು ಅವಳು ಗರ್ಭವತಿ. ಅಮ್ಮ ಈ ಮಾತು ಕೇಳಿಸ್ಕೊಂಡ್ರು. ಅಮ್ಮಂಗ ಅನಿಸ್ತು ನಾನ್ ಗರ್ಭವತಿ ಇದ್ದೀನಿ ಅಂತ. ಅಯ್ಯೋ ದೇವ್ರೇ, ಎಷ್ಟು ದೊಡ್ಡ ತಪ್ಪಾಗಿ ಹೋಗಿದೆ. ವಾ ಗುರುಜಿ, ಎಷ್ಟು ಚೆನ್ನಾಗಿ ಪುಷ್ಪಾಲಂಕಾರ ಮಾಡಿದೀರಾ. ಜೊತೆಗೆ ಸುಗಂಧದ ಧೂಪವನ್ನು ಕೂಡ ಹಾಕ್ಬಿಡಿ. ಅಲ್ವಾ? ಈಗ ಚೆನ್ನಾಗಿರುತ್ತೆ ನೋಡು. ತಗೊಳ್ಳಿ ಗುರೂಜಿ, ಸುಗಂಧ ದ್ರವ್ಯ. ಇದನ್ನ ಹಚ್ಕೊಳ್ಳಿ. ಇದನ್ನ ಹಚ್ಕೊಂಡ್ರೆ ನಿಮ್ಮ ಹತ್ರ ಬರಕ್ಕೆ ಯಾರು ಸಂಕೋಚ ಪಡ್ಕೊಳ್ಳೋದಿಲ್ಲ. ಎಂತಹ ಪರಿಮಳ! ಮನಿದನಿ ಎಲ್ಲಿಂದ ತಂದ್ರಿ? ನಿಮ್ಗೋಸ್ಕರ ಅಂತಾನೆ ನಿಮ್ ಧನಿ ಮನಿ ತಂದ್ರು. ಮುಖ ತೊಳಿಯಕ್ ಹೋಗಿದ್ದು ಅಲ್ಲಿಂದ ಸುಮ್ನೆ ಎತ್ಕೊಂಡ್ ಬಂದ್ಬಿಟ್ಟ ಗುರುಗಳೇ. ಒಳ್ಳೆ ಕೆಲಸ ಮಾಡ್ತೀರಿ. ಗುರೂಜಿ, ಸೌದಾಮಿನಿ ದೇವಿ, ಸೌದಾಮಿನಿ ಅವರು ಸುಗಂಧ ದ್ರವ್ಯ ಹಾಕಿದಾಗ ನೀವು ಹೇಗೆ ಅವರ... ಸುಮ್ನೆ ಇರು, ಎಲ್ಲ ನೆನ್ಪಿದೆ. ಹೋಗಿ ಹೋಗಿ ಹೋಗಿ, ವರ್ಣಮಾಲಾ ಬರ್ತಾ ಇದ್ದಾಳೆ. ನಿನ್ನ ಕಾಯುತ್ತಲಿರುವನು ಜೋಗಿ, ಅವನಿನ್ನ ಪ್ರೇಮದ ರೋಗಿ. ಹುಚುಕುಚು ಹುಚುಕುಚು ಮಾತೇ ಇಲ್ಲದೆ ಪ್ರೇಮದ ಭಾಷೆಯನ್ನು ಅರ್ಥ ಮಾಡಿಕೊಂಡಿಯಲ್ಲ ಪ್ರಿಯೇ. ಸ್ವಾಮಿ. ಇಲ್ಲಿ ನೋಡು, ಪಲ್ಲಂಗದ ಮೇಲೆ ಪ್ರೇಮ ಪುಷ್ಪಗಳು, ಸುಗಂಧ ಭರಿತ ಧೂಪ ಮತ್ತು ನಾನು ಹಾಕಿಕೊಂಡಿರುವ ಪರಿಮಳ ದ್ರವ್ಯ ಇವೆಲ್ಲವೂ ಹೇಳುತ್ತಿವೆ ಇದೇ ಕ್ಷಣಕ್ಕಾಗಿ ನಾವೆಲ್ಲರೂ ಕಾಯುತ್ತಿದ್ದೆವೆಂದು. ಸ್ವಾಮಿ, ನಿಮ್ಮ ಮನಸ್ಸು ಆತುರದಲ್ಲಿದೆ. ಮನದ ಇಚ್ಛೆಯು ಪರಾಕಾಷ್ಠೆಯಲ್ಲಿದೆ. ನನ್ನ ಅರ್ಧಾಂಗಿ, ಸಾಕು, ಇನ್ನು ಹೆಚ್ಚು ಪ್ರಶಂಸೆ ಬೇಡ. ನಿನಗೆ ಗೊತ್ತಾ, ನನಗೆ ನನ್ನ ಮೇಲೆ ಕೋಪ ಬರುತ್ತಿದೆ. ಇಂತಹ ಅವಕಾಶವನ್ನು ಮೊದಲೇ ಏಕೆ ಸೃಷ್ಟಿಸಿಕೊಳ್ಳಲಿಲ್ಲ ಎಂದು. ಸಾಕು ಸಾಕು ಸ್ವಾಮಿ, ನೀವಿನ್ನೂ ತಡ ಮಾಡಬೇಡಿ. ಏನಂದೆ? ತಪಸ್ಸು. ನೀವು ನಿಮ್ಮ ತಪಸ್ಸನ್ನು ಪ್ರಾರಂಭಿಸಿ ಸ್ವಾಮಿ, ನಾವು ವಿಘ್ನವಾಗದಂತೆ ನೋಡಿಕೊಳ್ಳುತ್ತೇವೆ.
ವರ್ಣಮಾಲಾ, ನೋಡು, ಅರ್ಥ ಮಾಡ್ಕೋ. ಪ್ರೀತಿ ಅಂದ್ರೆ ಏನು ಅಂತ. ಒಬ್ಬ ಸ್ತ್ರೀ ಮತ್ತೆ ಪುರುಷ ಸಂಧಿಸುವುದೇ ಪ್ರೀತಿ ಎಂದು. ಸ್ವಾಮಿ, ನಾವಂತೂ ಪ್ರತಿದಿನ ಸಂಧಿಸುತ್ತೇವೆ. ನಾವು ದಿನದಲ್ಲಿ ಎಷ್ಟೋ ಬಾರಿ ಸಂಧಿಸುತ್ತೇವೆ. ತಪ್ಪೆಲ್ಲ ನಂದೆ. ನಾನು ನಿನಗೆ ಕಲಿಸಲೇ ಇಲ್ಲ ಮಿಲನವೆಂದರೆ ಏನೆಂದು. ನೀನು ಹೇಗೆ ಕಲಿಯುವೆ? ನಾನು ನಿನಗೆ ಕಲಿಸುತ್ತೇನೆ. ಬಾ ಬಾ, ಬೇಗ ಬಾ. ಬಾ 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 ಬಾ. ಕೂತ್ಕೋ ಕೂತ್ಕೋ ಕೂತ್ಕೋ. ಕುಳಿತುಕೋ ಕುಳಿತುಕೋ. ಹೇಳು. ತನಿ ಮನಿ ಮನಿ. ಅಮ್ಮ, ಇದೆಲ್ಲ ಅರಮನೆ ಉಡುಗೊರೆ ಅನ್ನಿಸ್ತಾ ಇದೆ. ಕೊನೆಗೆ ನಿನ್ ರಹಸ್ಯ ಎಲ್ಲ ಗೊತ್ತಾಗೋಯ್ತು. ಈ ಮನೇಲಿ ಒಂದು ಪುಟ್ಟ ಅತಿಥಿ ಬರ್ತಾ ಇದ್ದಾನೆ. ನೀನು ಗರ್ಭವತಿಯಾಗಿ ನನ್ನನ್ನ ಅಜ್ಜಿ, ರಾಮನ ತಂದೆ ಮತ್ತೆ ನನ್ನ ಚಿತ್ತಪ್ಪ ಮಾತಾ ಇದೀಯಾ? ಅಮ್ಮ, ಇಷ್ಟೊಂದು ಲಾಡು ಇದು ಯಾರು ಮುಟ್ಟೋ ಹಾಗಿಲ್ಲ. ಇದನ್ನ ನಾನು ತಿನ್ನೋದಿಲ್ಲ. ಇದನ್ನ ಶಾರದಾ ಮಾತ್ರ ತಿನ್ಬೇಕು. ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದೇನು ಅಂದ್ರೆ ಶಾರದಾ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಇಷ್ಟೊಂದ್ ಲಾಡು ತಿಂತಾಳೆ ಅಂತ ನೀನು ತಪ್ಪು ತಿಳ್ಕೊಂಡಿದ್ಯಾ. ಹೊಟ್ಟೆ ಕೆಟ್ಟೋಗ್ಬಿಡುತ್ತಲ್ಲ. ಇಲ್ಲ ಇಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸೀಮಂತ ಮಾಡ್ಬೇಕು ಅಂದ್ರೆ ಗರ್ಭವತಿ ಇರ್ಬೇಕಲ್ವಾ. ಆದ್ರೆ ನಾನು ನೀನಿದ್ಯಾ, ಆಗಿದ್ಯಾ, ಅದಕ್ಕೆ ನೀನ್ ಇಷ್ಟು ಲಾಡು ತಿನ್ನೋದಕ್ಕಾಗಲ್ಲ ಅಲ್ವಾ. ಒಂದ್ ಕೆಲ್ಸ ಮಾಡು, ನೀನ್ ತಿನ್ಬೇಡ ಅಲ್ವಾ ಅಮ್ಮ. ಆದ್ರೆ ಈ ಸ್ಥಿತಿಯಲ್ಲಿ ನೀನ್ ಮಾತಾಡೋದೇ ಬೇಡ, ಸುಮ್ನೆ ಇರು ಅಲ್ವಾ ಅಮ್ಮ. ಆದ್ರೆ ನಾಳೆ ಅರಮನೆಯಲ್ಲಿ ಸೀಮಂತ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು, ಬೇರೆ ಏನು ಮಾತಾಡ್ಬೇಡ. ನಾನು ಹೇಳಿದ್ನಲ್ಲ, ಏನು ಮಾತಾಡ್ಬಾರ್ದು ಅಂತ. ಏನು ಮಾತಾಡ್ಬಾರ್ದು, ಏನು ಮಾತಾಡ್ಬಾರ್ದು, ಮಾತಾಡ್ಬೇಡ. ಪ್ರಭು, ಭಕ್ತರಿಗೆ ತಿಳಿಸಿ ನೀವು ಮಾಡುತ್ತಿರುವುದಾದರೂ ಏನೆಂದು. ಯಾವ ಕಾರ್ಯವು ಮಾಡಲು ಕಠಿಣವಾಗುತ್ತದೋ ಆ ಕಾರ್ಯವನ್ನು ಶಿವನಿಗೇ ಬಿಟ್ಟು ಬಿಡಿ ನನ್ನ ಪ್ರಿಯ ಶಿಷ್ಯರೇ. ಜಪ ಮಾಡುವುದರಿಂದ ನೀವು ಅಪ್ಪ ಆಗುವುದಿಲ್ಲ ಗುರುಗಳೇ. ಗುರುಗಳೇ, ತುಂಬಾ ಮುಖ್ಯವಾದ ವಿಚಾರ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಯಾವಾಗೊಬ್ಬ ಗುರು ಶಿಷ್ಯರಿಗೆ ಏನಾದ್ರೂ ಹೇಳ್ತಾರೋ ಅದರ ಹಿಂದೆ ಗುರುಗಳ ವ್ಯಕ್ತಿಗತ ಅನುಭವವೇ ಅಡಗಿರುತ್ತೆ. ಆದ್ರೆ ಯಾವಾಗ ಶಿಷ್ಯ ಗುರುಗಳಿಗೆ ಏನಾದ್ರೂ ಹೇಳ್ತಾರೆ ಅಂದ್ರೆ ಅದ್ರ ಹಿಂದೆ ವಿಶ್ವದ ಸಂಪೂರ್ಣ ಜ್ಞಾನ, ವಿಶ್ವದ ಸಂಪೂರ್ಣ ಅನುಭವನೇ ಅಡಗಿರುತ್ತೆ ಗುರುಗಳೇ. ಸತ್ಯವನ್ನ ಹೇಳ್ದೆ. ಜಪ ಮಾಡಿ ಇಲ್ಲಿವರೆಗೂ ಯಾರು ಬೆಳೆ ಬೆಳೆದಿಲ್ಲ, ಯಾರು ಅಪ್ಪ ಆಗಿಲ್ಲ, ಯಾರಿಗೂ ಸಂತಾನ ಕೂಡ ಆಗಿಲ್ಲ. ನಿಮಗೆ ಅಪ್ಪ ಆಗುವ ಇಚ್ಛೆ ಇದ್ದರೆ ನೀವು ಗುರು ಮಾತಾರನ್ನು ಪ್ರೀತಿಸಬೇಕು ಹಾಗೂ ಅಸಂಭವವನ್ನು ಸಂಭವ ಮಾಡಬೇಕು. ಆಮೇಲೆ ನೋಡಿ ಆಗುವ ಚಮತ್ಕಾರ. ನೋಡ್ತಾ ಇರಿ, ಇನ್ಮೇಲೆ ಎಂತಹ ಪ್ರೇಮ ಬಾಣ ಬಿಡ್ತೀನಿ ಅಂದ್ರೆ ಅದರ ಪರಿಣಾಮವಾಗಿ ವರ್ಣಮಾಲಾ ನನ್ನ ಬಾಹುಬಂಧಗಳನ್ನು ಬಿಟ್ಟು ಮತ್ತೆಲ್ಲಿಯೂ ಹೋಗಲೇಬಾರದು. ನಾನು ತಂದೆ ಆಗಿಯೇ ಆಗುತ್ತೇನೆ. ನಾನು ತಂದೆ ಆಗೇ ಆಗ್ತೀನಿ. ಮನಿ ನಮ್ ಗುರುಗಳೆಲ್ಲೋದ್ರು ಅನ್ಸುತ್ತೆ, ತಂದೆ ಆಗಕ್ ಹೋದ್ರು. ಹೇ ಭಗವಂತ, ನಮ್ಮ ಸ್ವಾಮಿ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಅವರ ಮನಸ್ಸಿಗೆ ಬರ್ತಿರೋ ಎಲ್ಲಾ ಕೆಟ್ಟ ವಿಷಯಗಳನ್ನು ಹೇಗಾದರೂ ಮಾಡಿ ತೆಗೆದು ಹಾಕಿ ಪ್ರಭು. ಪ್ರಿಯೇ, ಹಾ ಸ್ವಾಮಿ. ಅಯ್ಯೋ ದೇವರೇ, ಮೊದಲವರು ವಿಚಾರ ಮಾತ್ರ ಬದಲಿಸಿದ್ದರು, ಆದರೆ ಈಗ ವೇಷವನ್ನು ಕೂಡ. ಪೂರೈಸು ನನ್ನ ಅಭಿಲಾಷೆ, ತಿಳಿ ನನ್ನ ಹೃದಯ ಭಾಷೆ. ಓ ಕಾಮಿನಿ, ಕಾಮಿನಿ. ಕಾಮಿನಿ? ಯಾರು ಕಾಮಿನಿ ಸ್ವಾಮಿ? ನಮಗ್ಯಾರು ಕಾಣಿಸುತ್ತಿಲ್ಲ, ಮತ್ತೆ ನೀವು ಮಾತನಾಡುತ್ತಲೇ ಇದ್ದೀರಿ. ನಾವು ನಿನ್ನನ್ನೇ ಕರೆಯುತ್ತಿದ್ದೇವೆ. ನೀನೇ ನನ್ನ ಕಾಮಿನಿ, ಮನಮೋಹಿನಿ.
ನೀನು ಆದೇಶಿಸಿದರೆ ನಾವು ಪ್ರೀತಿಯನ್ನು ಆರಂಭಿಸುತ್ತೇವೆ. ಸ್ವಾಮಿ, ಇದು ನಿಮ್ಮ ಪ್ರೀತಿ ಅಂದರೆ ಹೊಸ ರೀತಿಯ ಪ್ರೀತಿಯೇ? ಅರೆ ಏನಾಯ್ತು ಇವಳಿಗೆ? ದನಿಮನೆ, ಗುರುಗಳೇ. ಇಲ್ಲಿ ನೋಡಿ. ಅಯ್ಯೋ ದೇವ್ರೇ, ಸೌದಾಮಿನಿಯನ್ನು ಮರೆತು ಇವಳ ಹತ್ರ ಬರ್ತೀನಿ. ಎಲ್ಲವನ್ನು ಬಿಟ್ಟು ಇವಳನ್ನ ಪ್ರೀತಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಇವಳಿಗೆ ಆಕರ್ಷಿತನಾಗುತ್ತೀನಿ. ಆದ್ರೆ ಇವಳು ಮೂರ್ಛೆ ಹೋಗ್ತಾಳೆ. ತಂದೆ ಆಗಕ್ಕಾಗ್ತಾ ಇಲ್ಲ. ಇವಳಿಂದ ಏನು ಪ್ರಯೋಜನ ಇಲ್ಲ. ನಾನೇನ್ ಮಾಡ್ಲಿ? ಗುರುಗಳೇ, ನೀವೀಗ ಧೈರ್ಯನಾದ್ರೂ ಮಾಡ್ಬೇಕು, ಇಲ್ಲ ಪಂಡಿತ ರಾಮಕೃಷ್ಣನ್ ಹತ್ರ ಉಪಾಯನಾದ್ರೂ ಕೇಳ್ಬೇಕು. ಇದಂತೂ ರಹಸ್ಯವಾದ ಮಾತು. ನಿನ್ನೆ ಸೀಮಂತಿದ ಘೋಷಣೆ ಆಯ್ತು, ಇವತ್ತು ರಾಮಕೃಷ್ಣ ಅಪ್ಪ ಆದ್ರು. ನೀವು ಅವ್ರ ಹತ್ರ ಆ ರಹಸ್ಯನ ತಿಳ್ಕೊಂಡ್ರೇನೆ ನೀವು ತಂದೆ ಆಗೋದಿಕ್ ಸಾಧ್ಯ. ಅಂದ್ರೆ ನಿಮ್ ಕೆಲ್ಸ ಆಗೋದು. ಅಬ್ಬಾ, ನನ್ನ ಪ್ರಿಯ ಶಿಷ್ಯರೇ, ಈ ರೀತಿಯ ಗುರುದಕ್ಷಿಣೆಯನ್ನು ಆಗಾಗ ನನಗೆ ಕೊಡ್ತಾನೇ ಇರಿ. ಇಲ್ಲಿ ಬನ್ನಿ. ಗುರುಗಳೇನಾದ್ರು ಕೊಡ್ತಾರೆ ಅನ್ಸುತ್ತೆ. ಮೂರ್ಖರೇ, ಮೊದಲೇ ಹೇಳಲಿಕ್ಕಾಗಲಿಲ್ಲವೇ? ನನ್ನ ಸಮಯವನ್ನೆಲ್ಲ ವ್ಯರ್ಥ ಮಾಡಿದ್ರಿ. ಅದು ಈ ವರ್ಣಮಾಲಗೋಸ್ಕರ. ಸೌದಾಮಿನಿ, ರಾಮ, ವಿಜಯನಗರದಲ್ಲೆಲ್ಲ ಪ್ರಚಾರ ಮಾಡೋಕ್ಕೂ ಮುಂಚೆ ನನ್ನೊಂದ್ ಮಾತು ಕೇಳ್ಬೇಕಿತ್ತು ತಾನೇ. ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ವಾ, ನನ್ ತಪ್ಪು ಕಾಣಿಸ್ತಾ ಇದೆ, ನಿನ್ ತಪ್ಪು ನಿನಗೆ ಕಾಣಿಸ್ತಿಲ್ಲ ಅಲ್ವಾ? ಹೇಳು, ಮಾವಿನಕಾಯಿ ಯಾರು ತಿಂದಿದ್ದು? ನಾನು. ಹುಣ್ಸೆಕಾಯಿ ಯಾರು ತಿಂದಿದ್ದು? ನಾನೇ. ಓ, ವರಲಕ್ಷ್ಮಿ ಜೊತೆ ಯಾರು ಮಾತಾಡಿದ್ದು? ನಾನೇ ಮಾತಾಡ್ತಾ ಇದ್ದಿದ್ದು. ಇಷ್ಟೆಲ್ಲ ನೋಡಿದ್ಮೇಲೆ ನಾನೇನು ದೆವ್ವಕ್ಕೂ ಗೊತ್ತಾಗುತ್ತೆ ನೀನು ಗರ್ಭಿಣಿ ಅಂತ. ತಪ್ಪುಗಳನ್ನೆಲ್ಲ ನನ್ ಮೇಲೆ ಹಾಕ್ಬಿಟ್ಟು ಇಲ್ಲಿ ನಿರಪರಾಧಿಯಾಗಿ ನಿಂತಿದ್ಯಾ. ಅದು ನೀನು ಗರ್ಭಿಣಿ ಅಲ್ಲ ಅಂತ. ಅಮ್ಮ ಸರಿಯಾಗಿ ಹೇಳ್ತಾರೆ. ತಪ್ಪು ನಡಿಬೇಕಾದ್ರೆ ನೀನ್ ಸುಮ್ನೆ ಇರ್ತೀಯ, ಆದ್ರೆ ಎಲ್ಲ ಆಗ ಹೋದ್ಮೇಲೆ ದೋಷ ಹುಡುಕಿ ಬುದ್ಧಿವಂತಿಕೆನ ತೋರಿಸ್ತೀಯ. ನಾನ್ ಕೇಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಇದನ್ನೆಲ್ಲ ಕೇಳ್ಬೇಕು ಅಂತ ನಾನು ಸಭೆಗೂ ತಡವಾಗಿ ಹೋದೆ. ಅಮ್ಮ ಕುಣಿತಾ ಇರೋದನ್ನ ನೋಡಿ ನೀವು ಖುಷಿ ಪಟ್ರಿ. ಅದ್ರ ಬದಲು ನನ್ನನ್ನೇ ಸರಿಯಾಗಿ ಕೇಳಿದ್ರೆ ನಾನೇ ಹೇಳ್ತಿದ್ನಲ್ವಾ ನಾನ್ ಗರ್ಭವತಿ ಅಲ್ಲ ಅಂತ. ಶಿವ 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 ಶಿವ. ಅಂದ್ರೆ ಶಾರದಾ ಗರ್ಭವತಿ ಅಲ್ಲವೇ? ಇದು ಸೀಮಂತ ಅಲ್ಲ, ಮೋಸದ ಬಲೆ. ಈ ಕುತಂತ್ರವೆಲ್ಲ ಪಂಡಿತ ರಾಮ ಕೃಷ್ಣನದು. ಬನ್ನಿ ಒಳಗಡೆ ಹೋಗಿ ಅಮ್ಮಂಗೆ ಎಲ್ಲಾ ವಿಷಯನೂ ಹೇಳೇ ಬಿಡೋಣ. ಅಮ್ಮಂಗೆ ಹೇಳಕ್ಕಾಗಲ್ಲ, ಖಂಡಿತ ಹೇಳಕ್ಕಾಗಲ್ಲ. ಈ ವಿಷಯದಲ್ಲಿ ನಾವು ಸುಳ್ಳನ್ನ ತುಂಬಾ ದಿನ ಹೇಳಕ್ಕಾಗಲ್ಲ. ಗೊತ್ತಾಗ್ಲೇಬೇಕು. ಅಮ್ಮಂಗೆ ವಿಷಯ ಗೊತ್ತಾಗುತ್ತಲ್ಲ, ಅವಾಗ ನಾವೇನ್ ಮಾಡಕ್ಕಾಗುತ್ತೆ? ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಅಮ್ಮನ ಮುಖದ ಮೇಲೆ ಇಷ್ಟು ಖುಷಿಯನ್ನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಈಗ ನಾವು ಹೋಗಿ ಅವ್ರಿಗೆ ಇದೆಲ್ಲ ಸುಳ್ಳು, ನಾವು ತಪ್ಪು ತಿಳ್ಕೊಂಡಿದ್ವಿ ಅದನ್ನೆಲ್ಲ ಹೇಳಿದ್ರೆ ಅವರು ಸಹಿಸಲ್ಲ. ಆದ್ರೆ ಮಹಾರಾಜರಿಗೆ ಹೀಗೆ ಸುಳ್ಳು ಹೇಳ್ತಾ ಇರೋಣ್ವೆ? ಭಗವಂತ, ಒಂದು ಕಡೆ ಅಮ್ಮನ ಪ್ರೀತಿ, ಇನ್ನೊಂದು ಕಡೆ ಮಹಾರಾಜರ ವಿಶ್ವಾಸ. ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೋತೀನಿ ಅಂದ್ರೆ ನಾನು ಏನು ಮಾಡಕ್ಕಾಗ್ತಿಲ್ಲ. ಉಪಾಯನೇ ಇಲ್ಲ ನನ್ನ ಹತ್ರ. ರಾಮ, ಮೊದ್ಲು ಇದನ್ನ ಯೋಚನೆ ಮಾಡು. ಸೀಮಂತನ ಹೇಗ್ ನಿಲ್ಸೋದು? ಇಲ್ಲ ಇಲ್ಲ, ನಾವೇನು ನಿಲ್ಸಲ್ಲ, ನಿಲ್ಲಕ್ಕೂ ಬಿಡಲ್ಲ. ನಿಲ್ಸಿದ್ವಿ ಅಂದ್ರೆ ಅಮ್ಮಂಗ್ ತಿಳಿಯುತ್ತೆ. ಅಂದ್ರೆ ನಾವು ಸುಮ್ನೆ ಸೀಮಂತ ಮಾಡಿಸ್ಕೊಳ್ಳೋದಾ? ಅವಾಗ ನಿಮ್ಮ ಮಾನ ಮರ್ಯಾದೆ ಚಿಂತೆ ಬೇಡ್ವಾ? ವಿಷಯ ಎಲ್ಲಾರ್ಗೂ ಗೊತ್ತಾದ ದಿನ ವಿಜಯನಗರ ಪೂರ್ತಿ ನಿಮ್ಮನ್ನ ದೊಡ್ಡ ಸುಳ್ಳುಗಾರ ಅನ್ಕೊಳ್ಳುತ್ತೆ. ನನ್ ಅರ್ಥ ಆಗ್ತಿದೆ ನೀನ್ ಏನ್ ಹೇಳ್ತಿದ್ಯಾ ಅಂತ. ಇದನ್ ಬಿಟ್ರೆ ನನ್ಗೆ ಬೇರೆ ಏನೋ ದಾರಿ ತೋಚ್ತಿಲ್ಲ. ಆಗೋದೆಲ್ಲ ಆಗ ಹೋಗಿದೆ. ಆದ್ರೆ ಅವ್ರಿಗೆ ಈ ವಿಷಯ ತಿಳಿಯೋದ್ ಬೇಡ. ಯಾರಿಗೆ? ವಿಜಯನಗರಕ್ಕೆಲ್ಲ ಒಬ್ರೇ ಇರೋದು. ಸುಳ್ಳುಗಾರ, ಕಪಟಿ, ಮೋಸಗಾರ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರು ನಿಮ್ಮನ್ನ ಸಭೆಗೆ ಹೋಗೋದನ್ನೇ ಉಚ್ಚಾಟನೆ ಮಾಡಿಸ್ಬಿಡ್ತಾರೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ತಾತಾಚಾರ್ಯ ಗುರುಗಳು. ಯಾರು? ಯಾರಿದ್ದೀರಾ? ಬನ್ನಿ. ಪಂಡಿತ ರಾಮಕೃಷ್ಣ, ನನ್ನ ಬಲೆಯಲ್ಲಿ ನೀನು ಬಿದ್ದೆ. ಪಂಡಿತ ರಾಮಕೃಷ್ಣ, ಈಗ ನಾವು ಮಾಡ್ತೀವಿ ನಿನಗೆ ಸೀಮಂತ ದರ್ಬಾರಲ್ಲಿ.